ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ರಾಮಲಲ್ಲನ ಪ್ರತಿಷ್ಠಾಪನೆ ಬಗ್ಗೆ ಮಾಹಿತಿ ಕೊಡ್ತಾ ಇರಬೇಕಾದ್ರೆ ಒಂದು ಖುಷಿ ವಿಚಾರ, ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಅಪ್ಪಟ ಮಣ್ಣಿನ ಮಗ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದಂತಹ ವಿಗ್ರಹವನ್ನೇ ಫೈನಲ್ ಮಾಡಲಾಗಿದೆ. ಪಬ್ಲಿಕ್ ಟಿವಿ ಈ ವಿಚಾರವಾಗಿ ಹಲವು ದಿನಗಳಿಂದ ಸುದ್ದಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು. ಅರುಣ್ ಯೋಗಿರಾಜ್ ಕೆತ್ತಿದ ರಾಮಲಲ್ಲನ ಮೂರ್ತಿಯನ್ನೇ ಫೈನಲ್ಗೊಳಿಸಲಾಗಿದೆ. ಇದಕ್ಕಿಂತ ಹೆಮ್ಮೆ ಪಡುವಂತಹ ವಿಚಾರ, ರಾಮ ಹನುಮನ ಅವಿನಾಭಾವ ಸಂಬಂಧ ತ್ರೇತಾಯುಗದಿಂದ ಅಲ್ಲ, ಈಗಲೂ ಅದು ಮುಂದುವರಿತಾ ಇದೆ. ಕಾರಣ ಹನುಮನ ಊರಿನವರೇ ಆದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಶ್ರೀರಾಮನ ವಿಗ್ರಹ ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಇದು ಕರ್ನಾಟಕದವರಿಗೆ ಅತ್ಯಂತ ಹೆಮ್ಮೆ ತರುವಂತಹ ವಿಚಾರ ಕೂಡ ಹೌದು. ಇನ್ನು ಈ ಅರುಣ್ ಯೋಗಿರಾಜ್ ಅವರು ಮೈಸೂರಿನ ಮಣ್ಣಿನ ಅಪ್ಪಟ ಪ್ರತಿಭೆ, ಶಿಲ್ಪಕಲೆಯಲ್ಲೇ 200 ವರ್ಷಗಳ ಪರಂಪರೆ ಅವರ ಕುಟುಂಬದ್ದಾಗಿದೆ. ಇಡೀ ದೇಶವೇ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಕಾದು ನಿಂತಿದೆ. ಕನ್ನಡಿಗರ ಒಂದು ಸೌಭಾಗ್ಯ, ಅದರಲ್ಲೂ ಮೈಸೂರಿಗರ ಒಂದು ಸೌಭಾಗ್ಯ, ಬಾಲರಾಮನನ್ನು ಕೆತ್ತಿರುವಂಥದ್ದು ಮೈಸೂರಿನ ಅತ್ಯಂತ ಪ್ರಖ್ಯಾತವಾದಂತಹ ಶಿಲ್ಪಿ ಅರುಣ್ ಯೋಗಿರಾಜ್. ಯೋಗಿರಾಜು ಕೆತ್ತಿದಂತಹ ಬಾಲರಾಮನ ಮೂರ್ತಿಯೇ ಈಗ ಪೂಜೆಗೆ ಆಯ್ಕೆಯಾಗಿರುವಂಥದ್ದು. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ಮೇಡಮ್, ನಿಮ್ಮ ಯಜಮಾನರು ಕೆತ್ತಿರುವಂಥದ್ದು, ನಾವು ಮೈಸೂರಿನವರಾಗೆ ನಮಗೆ ಇಷ್ಟೊಂದು ಖುಷಿ ಇದೆ, ನೀವು ಎಷ್ಟು ಸಂತೋಷ ಪಡ್ತಾ ಇದ್ದೀವಿ? ತುಂಬ ಸಂತೋಷ ಪಡ್ತಾ ಇದ್ದೀವಿ. ಹೇಳಲಿಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಮೊನ್ನೆ ಅವ್ರನ್ನ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾಯಿದ್ರು, ನನ್ನ ಮಿಸ್ಸಸ್ ಒಂದು ಕಂಪ್ಲೇಂಟ್ ಇದೆ, ನನಗೆ ಟೈಮ್ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ಸಾರ್ಥಕ ಅನ್ನಿಸ್ತಾ ಇದೆಯಾ? ಹೌದು, ಜೀವನ ಸಾರ್ಥಕ ಆಗೋಯ್ತು ನಮ್ಮದೆಲ್ಲ. ಯಾಕೆಂದರೆ ಮೇಡಮ್, ಎಲ್ರಿಗೂ ಈ ಥರೊಂದು ಅವಕಾಶ ಸಿಗೋದಿಲ್ಲ. ಯಾಕಂದರೆ ಅಯೋಧ್ಯೆಯಲ್ಲಿದೆ, ದೇಶದಲ್ಲಿ ಲಕ್ಷಾಂತರ ಜನ ಶಿಲ್ಪಿಗಳಿದ್ದಾರೆ. ಮೈಸೂರಿನ ಈ ಕಲಾ ಇವರಿಗೆ ಸಿಗುತ್ತೆ ಅನ್ನೋದಾದರೆ ಇದು ಯಾವುದೋ ಒಂದು ಜನ್ಮದ ಪುಣ್ಯ, ನಮ್ಮ ಪುಣ್ಯನೇ ಅದು. ಸಿಗದೇ ಒಂದು ಅದೃಷ್ಟ ಅಂತ ಗೊತ್ತು. ಮತ್ತು ಪುಣ್ಯ ಅಂತೂ ಪೂರ್ವಜರ ಪುಣ್ಯ, ನಮ್ಮ ಪುಣ್ಯ ಎಲ್ಲನೂ ಅಂತ ಅಂದ್ಕೊಂಡಿದ್ದೀವಿ ನಾವು. ಅಂದರೆ ಭಾವುಕರಾಗ್ತಾ ಇದ್ದೀರಿ ಅಂದರೆ ಒಂಥರದ ಖುಷಿ ಹೇಳಲಿಕ್ಕೆ ಆಗ್ತಿಲ್ಲ ನನಗೆ. ಏನು ಫೀಲಿಂಗ್ ಆಗ್ತಾ ಇದೆ ಅಂತಲೇ ಹೇಳಲಿಕ್ಕೆ ಆಗ್ತಿಲ್ಲ. ಕೈಕಾಲೆಲ್ಲ ಥಂಡಿ ಆಗ್ತಾ ಇದೆ ನಮಗೆ. ಮಾತಾಡಿದ್ರ ಈಗ ಸೆಲೆಕ್ಟ್ ಆದಮೇಲೆ? ಮಾತಾಡಿದೆ, ಅವ್ರಿಗೂ ವಿಷಯ ತಿಳಿಸಿಲ್ಲ ಇನ್ನು. ಟ್ರಸ್ಟ್ ಅವರು ಮೀಡಿಯಾಯಿಂದನೇ ಗೊತ್ತಾಗ್ತಾ ಇರೋದು ನಮಗೆಲ್ಲ. ಅವರು ಅಲ್ಲಿದ್ದಾರೆ ಅಯೋಧ್ಯೆಯಲ್ಲಿ. ಅಂದರೆ ಕಳೆದ 6 ತಿಂಗಳಿಂದನೂ ಕೂಡ ಅವ್ರನ್ನ ಮಿಸ್ ಮಾಡ್ಕೋತಾಗಿದ್ದು, ಇವತ್ತಿಗೆ ಅದು ಸಾರ್ಥಕ ಅನ್ನಿಸ್ತಾ ಇದೆ ನಿಮಗೆ? ಹೌದು, ಮಿಸ್ ಮಾಡಿದ್ದು ಎಲ್ಲ ಅದೆಲ್ಲ ಮರ್ತೇ ಹೋಗಿದೆ ನಮಗೆ. ಈ ವಿಷಯ ತಿಳ್ಕೊಂಡು ಎಲ್ಲ ಅದೆಲ್ಲ ನಮ್ಗೆ ಕಷ್ಟ ದೂರ ಇದ್ದು ಜೀವನ ಎಲ್ಲ ಮರ್ತೋಗಿದೆ. ನಾವು ಆ ಫೇಸೇ ಒಂಥರ ಬ್ಲೈಂಡ್ ಆಗೋಗ್ಬಿಟ್ಟಿದ್ದೀವಿ. ಕಂಪ್ಲೇಂಟ್ ಮಾಡಲ್ಲ ನೀವು, ನನಗೆ ಟೈಮ್ ಕೊಡಲ್ಲ ಅಂತ? ಕಂಪ್ಲೇಂಟು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಆ ಶಂಕರಾಚಾರ್ಯ ಮಾಡಿದಾಗಿಂದನೂ ನಾವು ಅದಾದಮೇಲೆ ಅವರು ಇಲ್ಲವೇ ಇಲ್ಲ. ಇದು ಬರೀ ಡೆಲ್ಲಿನ ಆ ಕಡೆನೇ ಇದು ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟೇ ಮಾಡ್ತಿದ್ರು. ಆಗಿಂದ ಹೇಳಿ ನಾವೇ ಏನೋ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಲೇ ನಾವೇ. ಯಾಕೆಂದರೆ ಮೇಡಮ್, ಅಯೋಧ್ಯೆ ಬಾಲರಾಮನ ಅದು ನಾವ್ಯಾರೂ ಇರೋದಿಲ್ಲ, ನಾವ್ಯಾರೂ ಇಲ್ಲದೆ ಇದ್ದಾಗಲೂ ಕೂಡ ಅದಕ್ಕೆ ಪೂಜೆ ನಡೆಯುತ್ತೆ. ಶತಮಾನಗಳ ಕಾಲ ಪೂಜೆ ನಡೆಯುತ್ತೆ. ಅಂಥದ್ದನ್ನು ಕೆತ್ತಿದಂಥವ್ರು ನಿಮ್ಮ